ಮಾನಸಿಕವಾಗಿ ಸರಿಯಾಗಿರಬೇಕು. ನಿಮ್ಗೆ ಯಾವುದೇ ಡಿಪ್ರೆಷನ್ ಬರಬಾರ್ದು ಆ್ಯಂಡ್ ಯಾವುದೇ ಪ್ರಾಬ್ಲಮ್‌ಗಳು ಬಂದರೂ ಕೂಡ ಅದನ್ನ ಹ್ಯಾಂಡಲ್ ಮಾಡುವಂಥ ಮನಸ್ಥಿತಿ ನಿಮ್ದು ಆಗಬೇಕು ಅಂದ್ರೆ, ನಾನು ಹೇಳುವಂಥ ಈ 4 ಕೆಲಸ ಮಾಡಿ. ಓಕೆ. ಅದಕ್ಕಿಂತ ಮುಂಚೆ ಚಾನಲ್‌ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್‌ಗೆ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 50K ಕಂಪ್ಲೀಟ್ ಆಗಲಿ. ಆ್ಯಂಡ್ ಕೌನ್ಸೆಲಿಂಗ್ ಬೇಕು ನನ್ನ ಜೊತೆ ನೇರವಾಗಿ ಮಾತಾಡಿ ನಿಮ್ಮ ಪ್ರಶ್ನೆಗಳಿಗೆ, ಕನ್‌ಫ್ಯೂಷನ್ಸ್‌ಗಳಿಗೆ ಕ್ಲಾರಿಟಿ ಬೇಕು ಅಂದರೆ, ಸೊ ಕೌನ್ಸೆಲಿಂಗ್ ಅಂತ ಮಾಡ್ತೀವಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಆ್ಯಂಡ್ ನಿಮಗೆ ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂಥ ನೋವುಗಳು ತುಂಬ ಇದ್ದು, ಒಂದು ಸ್ಮಾಲ್ ಬುಕ್ ಥರ ಬೇಕು ಅಂದರೆ PDF ಇದೆ ನಮ್ಮ ಹತ್ರ. ಸೊ ಸ್ಮಾಲ್ ಫೀಸ್ ಇರುತ್ತೆ. ಕೌನ್ಸೆಲಿಂಗ್ ಅಮೌಂಟ್‌ಗಿಂತ ಕಡಿಮೆ ಫೀಸ್ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ ನೀವು ವಾಟ್ಸಪ್ಪಲ್ಲಿ PDF ಬೇಕು ಅಂದರೆ ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ. ಓಕೆ. ಬಟ್ ಚಾರ್ಜಸ್ ಇರುತ್ತೆ. ಅದಕ್ಕೂ ಸ್ಮಾಲ್ ಫೀಸ್ ಇರುತ್ತೆ. ಫ್ರೀ ಅಂತೂ ಇರಲ್ಲ. ಓಕೆ. ನೋಡಿ, ಮಾನಸಿಕವಾಗಿ ಸ್ಥಿರವಾಗಿರ್ಬೇಕು, ಸರಿ ಇರಬೇಕಂದ್ರೆ ಮೊದಲನೇ ಕೆಲಸ ಮಾಡಬೇಕಾಗಿರೋದು ಒಳ್ಳೆಯ ಪುಸ್ತಕವನ್ನು ಓದ್ತಾ ಹೋಗಿ. ಈ ಪುಸ್ತಕವನ್ನು ಓದೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿ ಅಗಾಧವಾದ ನಾಲೆಡ್ಜ್ ಬರ್ತಾ ಹೋಗುತ್ತೆ. ನಾಲೆಡ್ಜ್ ಯಾವುದು? ಬದುಕಿನ ಬಗ್ಗೆ, ಬದುಕನ್ನು ಕಟ್ಟಿಕೊಳ್ಳೋದ್ರ ಬಗ್ಗೆ, ಬರುವಂಥ ಪ್ರಾಬ್ಲಮನ್ನು ಹ್ಯಾಂಡಲ್ ಮಾಡೋದ್ರ ಬಗ್ಗೆ. ಅಂದರೆ ಎಷ್ಟು ನಿಮಗೆ ನಾಲೆಡ್ಜ್ ಇರುತ್ತೆ, ಅಷ್ಟು ನೀವು ಹ್ಯಾಂಡಲ್ ಮಾಡ್ತೀರಿ. ಎಕ್ಸಾಂಪಲ್, ಈಗ ಒಂದು ಹೇಳ್ತೀನಿ. ಎಲ್ಲೋ ಒಂದು ಕಡೆ ವೇದಿಕೆನಲ್ಲಿ ನಿಮ್ಗೆ ಮಾತಾಡಕ್ಕೆ ಹೇಳ್ತಾರೆ ಯಾರಾದರೂ ಅಂತ ಹೇಳಿದ್ರೆ, ನೀವು ಭಯ ಪಡ್ತೀರಿ. ಕಾರಣ ಒಂದು ಕರೇಜ್, ಎರಡನೇದು ಬಂದು ಇನ್‌ಪುಟ್ ನಾಲೆಡ್ಜ್ ಕಡಿಮೆ. ನೋಡಿ, ಇನ್‌ಪುಟ್ ತುಂಬ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಔಟ್‌ಪುಟ್ ಆಟೋಮೆಟಿಕ್ಲಿ ಬರುತ್ತೆ. ಹಾಗೆ ನೀವು ಪುಸ್ತಕವನ್ನು ಓದ್ತಾ ಹೋದಾಗ ಅಗಾಧವಾದ ನಾಲೆಡ್ಜ್ ನಿಮ್ಮಲ್ಲಿ ಬರ್ತಾ ಬರ್ತಾ ಹೋಗ್ತಿದ್ದಂಗೆನೆ ಆ ಬ್ರಾಡ್ ನಾಲೆಡ್ಜ್ ನಿಮ್ಮ ಮೈಂಡನ್ನು ಪಾಸಿಟಿವ್ ಆಗಿ ಇಡ್ತಾ ಬರುತ್ತೆ. ಯಾವಾಗ ಮನುಷ್ಯ ಪಾಸಿಟಿವ್ ಆಗಿ ಇರ್ತಾ ಹೋಗ್ತಾನೆ, ಆವಾಗ ನಿಮ್ಮದು ಲೈಕ್ ಏನಂತ ಹೇಳಿದ್ರೆ ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತು ಅದು ಸ್ಥಿರವಾಗಿ ಆ್ಯಂಡ್ ಹ್ಯಾಪಿಯೆಸ್ಟ್ ಸ್ಟ್ರಾಂಗ್ಲಿ ಚೆನ್ನಾಗಿರಕ್ಕೆ ಸಾಧ್ಯ. ಪುಸ್ತಕನ ಕಂಟಿನ್ಯೂ ಫಾಲೋ ಮಾಡಿ. ಅಟ್‌ಲೀಸ್ಟ್ ಡೈಲಿ 1 ಪೇಜನ್ನಾದರೂ ಓದ್ತಾ ಹೋಗಿ. ಸೊ ಯಾವ ಬುಕ್ಕು ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ, ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಓಕೆ. ವಾಟ್ಸಪ್ಪಲ್ಲಿ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಒಳ್ಳೆಯ ಜನರ ಸಹವಾಸ ಮಾಡಿ. ನೋಡಿ, ನೀವಿರುವಂಥ ಸರ್ಕಲ್ ತುಂಬ ಮುಖ್ಯ ಇರುತ್ತೆ. ನೀವು ಯಾವ ಜನರ ಸಹವಾಸ ಮಾಡ್ತೀರಿ, ಅದೇ ರೀತಿಯಾಗಿರ್ತಕ್ಕಂಥ ಆಕ್ಟಿವಿಟೀಸ್‌ನ ಕಲಿತಾ ಹೋಗ್ತೀರಿ. ಎಕ್ಸಾಂಪಲ್, ಯಾವುದೋ ಒಂದು ರೊಮ್ಯಾಂಟಿಕ್ ಸಿನಿಮಾ ನೋಡಿದ್ರೆ ನಿಮ್ಮಲ್ಲೂ ಕೂಡ ರೊಮ್ಯಾಂಟಿಕ್ ಭಾವನೆಗಳು ಬರ್ತಾ ಹೋಗುತ್ತೆ. ಯಾವುದೋ ಒಂದು ಸೆಂಟಿಮೆಂಟ್ ಸಿನಿಮಾ ನೋಡ್ತಾ ಕೂತ್ಕೊಂಡ್ರೆ ನಿಮ್ಮಲ್ಲೂ ಕೂಡ ಒಂದು ಸೆಂಟಿಮೆಂಟ್, ಎಮೋಷನಲ್ ಒಂದು ಅಳು ಬರ್ತಾ ಹೋಗುತ್ತೆ. ಹಂಗೆ ನಾವು ಯಾವುದನ್ನ ಜಾಸ್ತಿ ಕನೆಕ್ಟ್ ಮಾಡ್ಕೊಳ್ತೀವಿ, ಅದೇ ನಮ್ಮನ್ನ ಇಂಪ್ಯಾಕ್ಟ್ ಮಾಡುತ್ತೆ. ಲೈಕ್ ಏನಂತ ಹೇಳಿದ್ರೆ ಪರಿಣಾಮ ಆಗ್ತಾ ಹೋಗುತ್ತೆ. ಹಂಗೆ ಲೈಫಲ್ಲಿ ನೀವು ಒಳ್ಳೆ ಜನರ ಸಹವಾಸ ಮಾಡಿದ್ರೆ ಒಳ್ಳೆತನ ನಿಮಗೆ ಇಂಪ್ಯಾಕ್ಟ್ ಆಗ್ತಾ ಆಗ್ತಾ ಬರುತ್ತೆ. ನೋಡಿ, ಸಾಧು ಸಂತರ ಸಹವಾಸ ಮಾಡಿದ್ರೆ ನಾವು ಅವ್ರದೇ ಥರ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅವ್ರ ಮಾತುಗಳನ್ನು ಕೇಳ್ತಾ ಹೋಗ್ತೀವಿ. ಅವರದೇ ಆದ ಕೆಲವೊಂದು ಆಕ್ಟಿವಿಟೀಸ್‌ನ ಅಳವಡಿಕೊಳ್ತಾ ಬರ್ತೀವಿ ಅಲ್ವಾ? ಸೊ ಅದಕ್ಕೆ ಒಳ್ಳೆ ಜನಗಳನ್ನು ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳಿ. ಸೊ ಸಹವಾಸದಲ್ಲಿದ್ದಾಗ ನೀವು ಕೂಡ ಒಳ್ಳೆಯವರಾಗ್ತಾ ಬರ್ತೀರಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾನಸಿಕ ಸರಿಯಾಗಿರಬೇಕು ನಿಮ್ಮ ಬುದ್ಧಿ ಅಂತ ಹೇಳಿದ್ರೆ, ಸಮಯ ನಿರ್ವಹಣೆಗೆ ತುಂಬ ಮುಖ್ಯ ಕೊಡಿ. ಸಮಯ ನಿರ್ವಹಣೆ ಸರಿ ಇರಲಿ ನಿಮ್ಮದು. ಎಷ್ಟೋ ಜನ ಏನಂತ ಹೇಳಿದ್ರೆ ಲೈಕ್ ಅನ್‌ವಾಂಟೆಡ್ ಆಗಿ, ಲೈಕ್ ಅಂದರೆ ಅನ್‌ವಾಂಟೆಡ್ ಇಟ್ ಮೀನ್ಸ್ ಅದಕ್ಕೆ ಹಂಗೆ ಹೇಳೋದಕ್ಕಿಂತ ಸಮಯನ ತುಂಬ ವೇಸ್ಟ್ ಮಾಡ್ತಾ ಬರ್ತಾರೆ. ನೀವು ಸಮಯನ ಓಕೆ ರೆಸ್ಟ್ ಮಾಡಬೇಕಾ? ಒಂದು ಅರ್ಧ ಗಂಟೆ ಮಧ್ಯಾಹ್ನ ರೆಸ್ಟ್ ಮಾಡ್ಕೊಳ್ಳಿ. ಮಿಕ್ಕಿರೋ ಟೈಮಲ್ಲಿ ನಿಮ್ದೇನು ಕೆಲಸ ಇದೆ ಬೇಸಿಕ್ ಅದರಲ್ಲಿ ನೀವು ಕರೆಕ್ಟಾಗಿ ಫೋಕಸ್ ಮಾಡ್ತಾ ಬರಬೇಕು. ಸಮಯನ ಯಾರು ಕರೆಕ್ಟಾಗಿ ಫಾಲೋ ಮಾಡ್ತಾರೆ, ಆ ವ್ಯಕ್ತಿಗಳು ನಿಜವಾಗ್ಲೂ ಯಾವುದ್ರ ಕಡೆಗೂ ಕೂಡ ಫೋಕಸ್ ಮಾಡಲ್ಲ. ಎಲ್ಲೂ ಕೂಡ ಅವರು ಖಾಲಿಯಾಗಿ ಕುತ್ಕೊಂಡು ಯೋಚನೆ ಮಾಡಕ್ಕೆ ಹೋಗೋದಿಲ್ಲ. ಅವ್ರ ಕೆಲಸ, ಅವ್ರ ಕಾರ್ಯ ಅದರಲ್ಲೇ ಬಿಜಿ ಆಗ್ತಾ ಹೋಗ್ತಾರೆ. ಬೇರೆ ಕಡೆಗೆ ಯೋಚನೆ ಮಾಡುವಂಥ ಅವ್ರದ್ದು ಆ ಮೆಂಟಾಲಿಟಿನೇ ಬರಲ್ಲ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಅಂದರೆ ಗುರಿಯೊಂದಿಗೆ ಸಾಗಬೇಕು. ನಿಮ್ಮ ಸಮಯ ಏನಿರುತ್ತೆ ಅದು ಗುರಿಯೊಟ್ಟಿಗೆ ಸಾಗ್ತಾ ಹೋಗ್ಬೇಕು. ನೀವು ಹಾಕ್ಕೊಂಡಿರ್ತಕ್ಕಂಥ ಗುರಿ ಒಂದೊಂದೇ ರೀಚ್ ಆಗ್ತಾ ಆಗ್ತಾ ಅದಕ್ಕೆ ಎಫರ್ಟ್ ಆಗ್ತಾ ಆಗ್ತಾ ನೀವು ಸಾಗ್ತಾ ಹೋದಾಗ ಮಾತ್ರ ನೀವು ನಿಮ್ಮ ಮಾನಸಿಕ ಆರೋಗ್ಯ ಎಲ್ಲ ಚೆನ್ನಾಗಿರೋಕ್ಕೆ ಸಾಧ್ಯ. ಸ್ನೇಹಿತರೆ, ವಿಡಿಯೋ ಏನು ಅನ್ನಿಸ್ತು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ PDF ಬೇಕಾ ಸೊ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.